ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ 288ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗಬೇಕು. ಇವಾಗ ಕೆಳಗಡೆಗೆ ಉಪನಿಷತ್ತು ನಿನ್ನೆ ಪ್ರಾರಂಭ ಆಗಿತ್ತು. ಈಗ ಅಥ ಅಧಿದೈವತಂ ಯಯೇವಾಸೌ ತಪತಿ ತಮ್ ಉದ್ಗೀತಮುಪಾಸೀತ ಉದ್ಯನ್ ಹವಾ ಯೇಷ ಪ್ರಜಾಭ್ಯಃ ಉದ್ಗಾಯತಿ ಉದ್ಯನ್ ತಮಃ ಭಯಂ ಅಪಹಂತಿ ಅಪಹಂತಃ ವೈ ಭಯಸ್ಯ ತಮಸೋ ಭವತಿ ಯಯೇವಂ ವೇದ. ಇದಿಷ್ಟು ಪದಚ್ಛೇದ ಸಹಿತವಾಗಿ ಮಂತ್ರೋಚ್ಚಾರಣ ಆತು. ವಿವರಣೆಯನ್ನು ಕೊಡ್ತಾರೆ ಆಚಾರ್ಯರು. ಏನಂತಾರ? ಆದಿತ್ಯ ಸಂಸ್ಥಿತೋ ನಿತ್ಯಂ ಪ್ರಾಣಸ್ತಪತಿ ನಾಪರಃ. ಸೂರ್ಯನಲ್ಲಿ ಇರುವಂತಹ ಮತ್ತ ಪ್ರಾಣದೇವರೇ ನಿತ್ಯದಲ್ಲಿಯೂ ಕೂಡ ಪ್ರಕಾಶವನ್ನ ಕೊಡುವರು ಮತ್ತು ಉಷ್ಣತೆಯನ್ನ ಕೊಡುವರು. ಎರಡೂ ಅವರದೇ ಕೆಲಸ. ಬೆಳಕು ಕೊಡುವುದು ಮತ್ತು ಶಾಖವನ್ನ ಕೊಡುವುದು ಎರಡೂ ಸೂರ್ಯನಲ್ಲಿ ಇರುವಂತಹ ವಾಯುದೇವರ ಕೆಲಸವೇ ಹೊರತಾಗಿ ನ ಅಪರಹ, ಅದು ಸೂರ್ಯನದ್ದಲ್ಲ. ಅಲ್ರಿ, ನಮ್ಮ ಅನುಭವ ಬರ್ಲಿಕ್ಕತ್ತದ. ನೀವು ನೋಡಿದ್ರೆ ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ರೆ ನಾವ್ ಹೆಂಗ್ ಒಪ್ಕೋಬೇಕು? ನಮ್ಮ ಅನುಭವ ಏನಲ್ಲಿಗತ್ತದ? ಸೂರ್ಯನಿಂದ ಬೆಳಕು, ಸೂರ್ಯನಿಂದ ಶಾಖ, ಉಷ್ಣ, ಸುಡುವುದು ಅಂತ ನಮ್ಮ ಅನುಭವದ. ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ನೀವು ಹೇಳಿಕತ್ತಿರಲ್ಲ ಅಂದ್ರೆ ವಿರುದ್ಧವಾಗಿ ಹೇಳಿಕತ್ತಿಲ್ಲ, ಅನುಭವದ ಆಳವನ್ನ ವಿವೇಚಿಸಿಕೊಳ್ಳ್ರಿ ಅಂತ ಹೇಳ್ತಿದ್ದೀವಿ. ನಿಮ್ಮ ಅನುಭವ ಏನು ಬಂದದ ಅದರ ಹಿಂದಿನ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳ್ರಿ ಅಂತ ಹೇಳ್ತಿದ್ದೇವೆ. ಏನು ಹಂಗಂದ್ರ ಅಂದ್ರೆ ಪ್ರಕಾಶನಂಚ ತಪನಂ ಕಾಷ್ಟವತ್ ಸೂರ್ಯಗಂ ಭವೇತ್. ಒಂದು ದೃಷ್ಟಾಂತ. ಕಾಷ್ಟಗಂ ಪ್ರಕಾಶನಂ ತಪನಂಚ. ಕಟ್ಗಿ ಒಳಗ ಏನ್ ಕಾಣಿಸ್ತದ? ಸುಡುವಿಕೆ ಮತ್ತು ಬೆಳಕು ಕೊಡುವಿಕೆ ಕಾಣಿಸ್ತದ. ಅದು ಕಟ್ಟಿಗೆಯದ ಅಥವಾ ಬೆಂಕಿಯದ? ಅಂದ್ರೆ ಬೆಂಕಿಯದ, ಕಟ್ಟಿಗೆದಲ್ಲ. ಬೆಂಕಿಯು ಕಟ್ಟಿಗೆಯ ಒಳಗೆ ಬಂದದ್ದರಿಂದಾಗಿ ಕಟ್ಟಿಗೆಯಲ್ಲೂ ಕೂಡ ಏನ್ ಕಾಣಿಸ್ತಕ್ಕಂಥ ನಮಗ ಅಂದ್ರೆ ಬೆಳಕು ಕಾಣಿಸುವುದು, ಸುಡುವಿಕೆ ಅಂತನ್ನುವ ಧರ್ಮ ಕಾಣಿಸ್ತು. ಹಾಗಾದ್ರೆ ಕಟ್ಟಿಗೆ ಒಳಗೆ ಹೆಂಗ ತಿಳ್ಕೋತೀವೋ ಅದರಂತೆ ಸೂರ್ಯನಲ್ಲೂ ತಿಳ್ಕೊಳ್ರಿ. ಏನಂತ? ಒಳಗಿದ್ದ ವಾಯುದೇವರು ಪ್ರಕಾಶವನ್ನ ಕೊಡ್ತಾರ, ತಪನವನ್ನ ಕೊಡ್ತಾರ. ವಾಸ್ತವದಲ್ಲಿ ಸೂರ್ಯನದ್ದಲ್ಲ. ಏನು? ಯಾರು ಕೊಡೋದು? ಸೂರ್ಯ ಅಲ್ಲ, ವಾಯುದೇವರು ಅಂತ ತಿಳ್ಕೋಬೇಕು. ಈಗೇನಾಯ್ತು? ಮೂಲ ಮಂತ್ರದಲ್ಲಿನ ಸ್ವಲ್ಪ ಸ್ಪಷ್ಟೀಕರಣ ಆಯ್ತು. ಈಗ ಮೂಲ ಮಂತ್ರದಲ್ಲಿ ಯಯೇವಾಸೌ ತಪತಿ ತಮುದ್ಗೀತಮುಪಾಸೀತ ಅಂತಂದಾಗ ಯಹ ಯಾರು, ಯಹ ಅಸೌ ಯಾವ ಇವನು, ತಪತಿ ತಪತಿ ಅನ್ನೋ ಶಬ್ದಕ್ಕೆ ಬೆಳಕು ಕೊಡುತ್ತಾನೋ ಸುಡುತ್ತಾನೋ, ತಮ್ ಅವನಲ್ಲಿ, ಉದ್ಗೀತಂ ಉಪಾಸೀತ. ವಾಸ್ತವಿಕವಾಗಿ ತಮ್ ಅಂದ್ರ ಅವನನ್ನು ಅಂತ ಅರ್ಥ ಆಗ್ತದೆ. ಹಿಂದೆ ಬಂದದ ಪ್ರಥಮ ವಿಭಕ್ತಿಯಲ್ಲಿ ಬಂದದ್ದನ್ನ ಸಪ್ತಮಿ ವಿಭಕ್ತಿಯಲ್ಲಿ 7 ವಿಭಕ್ತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ. ಅದೇ ರೀತಿಯಾಗಿ ಇನ್ನೊಂದು ಸೂತ್ರವನ್ನು ನಿನ್ನೆ ಸಾಯಂಕಾಲ ಹೇಳಿದ್ದೆ, ಷಟ್ಸು ದ್ವಿತೀಯ ಅಂತ. ಅಂದ್ರ ದ್ವಿತೀಯ ವಿಭಕ್ತಿಯಲ್ಲಿ ಬಂದಿದ್ರೆ ಮುಂದಿನ 6 ವಿಭಕ್ತಿಗಳಲ್ಲಿ ಅದರ ಅರ್ಥವನ್ನ ಮಾಡ್ಲಿಕ್ಕೆ ಬರ್ತದ. ತಿಳಿತಾ ಅರ್ಥ ಏನಂತ ಹೇಳಿ? ಅಂದ್ರ ಈ ಉದಾಹರಣೆಗೆ ರಾಮಂ ಅಂತ ಪದ ಅದ. ರಾಮಂ ಅಂತ ಪದ ಇದ್ರೆ ಅದಕ್ಕೆ ಕನ್ನಡದಾಗ ಭಾಷಾಂತರ ಮಾಡಿದ್ರೆ ರಾಮನನ್ನು ಅಂತ ಅರ್ಥ ಆಗ್ತದ. ಆದ್ರೆ ವೈದಿಕ ಭಾಷೆ ಏನ್ ಹೇಳ್ತದ? ಇದನ್ನ 6 ವಿಭಕ್ತಿಯಲ್ಲಿ ಉಪಯೋಗಿಸ್ಕೊಳ್ರಿ. ಮುಂದಿನ 6 ವಿಭಕ್ತಿಗಳಲ್ಲಿ ಅಂದ್ರೆ ರಾಮಂ ಅಂತಿದ್ರೆ ರಾಮನಿಂದ ಅಂತೂ ಅರ್ಥ ಆಗ್ತದೆ. ದೋಷ ಅಲ್ಲದು. ರಾಮನ, ರಾಮನಿಗೋಸ್ಕರ, ರಾಮನಿಂದ, ರಾಮನ, ರಾಮನಲ್ಲಿ, ಓ ರಾಮ, ಇಷ್ಟು ಅರ್ಥವನ್ನು ಮಾಡ್ಲಿ ಬರ್ತವೆ. ಓ ರಾಮ ಬೇಕಾಗಿಲ್ಲ, ಸುಮ್ಮನೆ ಹೇಳಿದೆ. 6 ಅರ್ಥ. ಅದಕ್ಕೆ ಷಟ್ಸು ದ್ವಿತೀಯ, ಮುಂದಿನ 6 ವಿಭಕ್ತಿಗಳ ಅರ್ಥವನ್ನು ದ್ವಿತೀಯ ವಿಭಕ್ತಿಯಲ್ಲಿ ಹೇಳಲಿಕ್ಕೆ ಬರ್ತದ. ಇದು ವೈದಿಕ ಭಾಷೆಯ ಒಂದು ಸೌಲಭ್ಯ. ಇಲ್ಲಾಂದ್ರೆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ತಮ್ಮ ಅನ್ನೋದಷ್ಟೇ. ತಮ್ಮ ಇಲ್ಲಿ ರಾಮಂ ಅನ್ನೋದಷ್ಟೇ ದ್ವಿತೀಯ ವಿಭಕ್ತಿ.
ತಮ್ಮ ಅನ್ನೋದಷ್ಟೇ ದ್ವಿತೀಯ ವಿಭಕ್ತಿ. ದ್ವಿತೀಯ ವಿಭಕ್ತಿ ಒಂದಿರ್ತದೆ. ಆ ಒಂದು ವಿಭಕ್ತಿಯನ್ನ ಮುಂದಿನ 6 ವಿಭಕ್ತಿಗಳಲ್ಲಿ ಅಂದ್ರೆ ಅದರಿಂದ ದ್ವಿತೀಯದಿಂದ ಹಿಡ್ಕೊಂಡು ಮುಂದಿನ 6 ವಿಭಕ್ತಿಗಳನ್ನು ಹೇಳಬೇಕು ಅಂತ ಅರ್ಥ. ಅದಕ್ಕೆ ಎಲ್ಲದಕ್ಕೂ ಶಬ್ದ ಯಾವ್ದಿರ್ತದೆ? ರಾಮಮ್ಮ ಇರ್ತದೆ. ಹಂಗ ರಾಮೇಣ ರಾಮಾಭ್ಯಾಮ್ ಹಿಂಗೆಲ್ಲ ಆಗೋದಿಲ್ಲ ಮತ್ತೆ. ಸರಿನಾ? ಹೋಗ್ಲಿ ಬಿಡ್ರಿ, ಅಷ್ಟ್ ತಿಳ್ಕೊಡ್ರಿ. ತಮ್ಮ ಅಂದ್ರ ಅವನಲ್ಲಿ ಅಂತ ತಿಳ್ಕೊಡ್ರಿ. ಬರ್ತದೆ ಪುರುಸೋತ್ತಿರಿ. ಬೇಕು ಅಂತ ಮಾಡಿರೋದು ಹೇಳ್ತೀನಿ. ಅದಕ್ಕೆ ಹೇಳ್ತೀನಿ ಮುಂದೆ. ಇಲ್ಲಿ ಈ ಛಂದೋಗದಾಗ ಛಂದೋಗದಾಗ ತತ್ವಮಸಿ ವಾಕ್ಯ ಅಂತ ಬರ್ತದೆ. ಅವಾಗೆಲ್ಲ ಇದು ಪೂರ್ಣ ಅಷ್ಟು ಹೊರಗೆ ಬರ್ತದೆ. ಆಯ್ತಾ? ಮುಂದೆ ನೋಡ್ರಿ. ಅದಕ್ಕೆ ಮೇಲೆ ಉಪನಿಷತ್ನಲ್ಲಿ ಎಷ್ಟದ ಅಂತಂದ್ರೆ, ಯಾರಿವನು ಬೆಳಕು ಕೊಡ್ತಾನ ಸುಡುತ್ತಾನ ಅವನಲ್ಲಿ ಉದ್ಗೀತನ ಉಪಾಸನಾ ಮಾಡ್ರಿ ಅಂತ ಇಷ್ಟೇ ಹೇಳಿದ. ಅವ ಯಾರು ಅಂತ ಅವನ ಹೆಸರೇ ಹೇಳಲಿಲ್ಲ. ನಮಗೇನಾಯ್ತು? ಸಹಜವಾಗಿ ಸೂರ್ಯ ಅಂತ ಅರ್ಥ ಬಂದ್ಬಿಡ್ತೀವಿ. ಅದಕ್ಕೆ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಹೇಳ್ತಾರ, ಸೂರ್ಯ ಅಲ್ಲ ಪ್ರಾಣ ಅಂತ ಅರ್ಥ ಮಾಡಿಕೊಳ್ಳ್ರಿ. ಯಾಕ? ನಿಮ್ಮ ಆಗ್ರಹ ಯಾಕಪ್ಪ? ಸರಳ ಮೂಲ ಹೆಂಗ ಶಬ್ದದ ಅಷ್ಟ ಅರ್ಥ ತಗೋತೀವಿ ನಾವು. ಸೂರ್ಯನಲ್ಲಿ ಅಂತ ಅರ್ಥ ಮಾಡ್ತೀವಿ, ಪ್ರಾಣನಲ್ಲಿ ಅಂತ ಅರ್ಥ ಮಾಡೋದಿಲ್ಲ ಅಂತಂದ್ರೆ ಅದಕ್ಕೆ ಹಿಂದಿನ ಖಂಡವನ್ನು ಸ್ವಲ್ಪ ತೆಗೆದು ನೋಡ್ರಿ. ಏನ್ ಹೇಳ್ಯಾರ? ಸೂರ್ಯನಲ್ಲಿ ಉದ್ಗೀತನ ಉಪಾಸನೆಯನ್ನ ಮಾಡ್ಲಿಕ್ಕೆ ಹೊರಟಾಗ ದೇವತೆಗಳು ಪಾಪದ ಸಂಪರ್ಕವನ್ನುಂಟು ಮಾಡಿ ಅವರನ್ನ ಕ್ಷತಿಗ್ರಸ್ತರನ್ನಾಗಿ ಮಾಡಿ ಮೇಲ್ಗಿಯವರನ್ನಾಗಿ ಮಾಡಿಬಿಟ್ರು. ಉಪಾಸನಾ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಂತದ. ಮತ್ತ ಆ ಹಿಂದಿನ ಅನುಭವ ನಿಮ್ಗೆ ಎಚ್ಚರ ಹೇಳ್ಬೇಕು ಬ್ಯಾಡ ಇಲ್ಲಿ ನಿಮ್ಗ. ಆದ್ಮೇಲೆ ಇಲ್ಲೇನ್ ಮಾಡ್ಬೇಕು ಅಂದ್ರ ಸೂರ್ಯನಲ್ಲಿ ಅಂತ ಅರ್ಥ ಮಾಡಬಾರ್ದು, ಸೂರ್ಯನಲ್ಲಿರುವ ಮುಖ್ಯ ಪ್ರಾಣನಲ್ಲಿ. ಹೌದು, ಆಗೊಂದು ಸಮಸ್ಯೆ ಬರ್ತದಲ್ಲ. ಏನ್ ಸಮಸ್ಯೆ ಬರ್ತದ? ಸುಡೋದು ಬೆಳಕು ಕೊಡೋದು ಸೂರ್ಯನ ಧರ್ಮ. ಈ ಮುಖ್ಯ ಪ್ರಾಣನಲ್ಲಿ ಎಲ್ಲಿ ಬರಬೇಕು ಅಂದ್ರೆ ಉಲ್ಟಾ. ಮುಖ್ಯ ಪ್ರಾಣನೇ ಸುಡುವುದು ಬೆಳಕು ಕೊಡುವುದು, ಅವನ ಧರ್ಮಗಳು ಇವನಲ್ಲಿ ಕಾಣಿಸಿಕೊಂಡಿವೆ. ಹೆಂಗಂದ್ರ ಅಗ್ನಿಯ ಧರ್ಮಗಳು ಕಟ್ಟಿಗೆಯಲ್ಲಿ ಕಂಡುಕೊಂಡಂತೆ. ಹಿಂಗ ಅರ್ಥ ಮಾಡಿಕೊಳ್ಬೇಕು. ಸೂರ್ಯಮಂಡಲ. ಆಮೇಲೆ ಒಂದು ಪ್ರಶ್ನೆ ಬರ್ತದೆ. ಹೌದು, ಈಗ ಹಿಂಗ್ ಹೇಳಿದ್ರೆ ಮತ್ತ ಉದಯಾಸ್ತಗಳನ್ನ ಹೆಂಗ್ ಒಪ್ಪಬೇಕು? ಸೂರ್ಯಮಂಡಲಕ್ಕಾದ್ರೆ ಉದಯ ಅಸ್ತಗಳನ್ನ ಹೇಳಬಹುದು. ವಾಸ್ತವಿಕವಾಗಿ ಸೂರ್ಯನಿಗೂ ಹೇಳಿಕ್ ಬರುವುದಿಲ್ಲ. ಮತ್ತ ಸೂರ್ಯ ಮಂಡಲ ಇದು ಉದಯ ಮತ್ತು ಅಸ್ತಗಳನ್ನ ಹೊಂದದ. ಅದರಲ್ಲಿರುವಂತಹ ದೇವತೆಯ ಉದಯಾಸ್ತಗಳನ್ನು ಹೊಂದೋದಿಲ್ಲ. ವಾಯುದೇವರದ್ದು ಹೆಂಗ ಅಂತಂದ್ರೆ ಅದಕ್ಕೆ ಮುಂದಿನ ಮಾತು. ಸೂರ್ಯ ಮಂಡಲಗೋ ವಾಯು ಉದಯಾಸ್ತಮಯೋಜ್ಜಿತ. ಹೌದು, ಸೂರ್ಯ ಮಂಡಲದಲ್ಲಿರುವಂತಹ ವಾಯುದೇವರಿಗೆ ಉದಯವೂ ಇಲ್ಲ ಅಸ್ತವೂ ಇಲ್ಲ. ಅಪಿ ಆದರೂ ಪ್ರಜಾಭ್ಯ ಪ್ರಜೆಗಳಿಗೋಸ್ಕರ ಉದ್ಯಂ ಅವರು ಅಸ್ತಗೊಳ್ಳದೆ ಹೋದರೆ, ಯಾರು? ಸೂರ್ಯಮಂಡಲದ ಅಂತರ್ಗತರಾದ ವಾಯುದೇವರು ಅಸ್ತಗೊಳ್ಳದೆ ಹೋದರೆ ನಮ್ಮ ಪರಿಸ್ಥಿತಿ ಏನಾದೀತು? 24 ತಾಸು ಬೆಳಕು. ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ? ಅದು ಇದಾಗ್ಲಿಕ್ಕೆ ಶುರುವಾಗ್ತದ್ರಿ. ಇಂಗ್ಲಿಷ್ನಾಗ ಇರಿಟೇಟ್ ಅಂತಾರಲ್ಲ, ಹಂಗಾಗ್ಲಿಕ್ಕೆ ಶುರುವಾಗ್ತದ. ತೂ 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 ಮಹಾರಾಯ ಬರೇ ಬೆಳಕಪ್ಪ, ಸಾಕಾಗಿ ಹೋಗ್ಯದ, ಕತ್ಲೆ ಯಾವಾಗ ಆಗ್ತದ ಅಂತ ತಿಳ್ಕೊಂಡೆ. ಬರೇ ಅಸ್ತಮಿಸಿ ಬಿಟ್ರ ಇನ್ನೂ ಒಂದು ಪರಿಸ್ಥಿತಿ ಗಂಭೀರ ಆಗಿ ಹೋಗ್ತದೆ. ಆದ್ರೆ ಹಂಗ ದೇಶಗಳವರಿ ನೆನಪಿಟ್ಕೊಳ್ರಿ. ಹಂಗ ಭಾರತ ಇದು ನಾರ್ವೆ ಹಂಗ ಹೆಂಗದ ಅಂದ್ರೆ ಯಾವಾಗ ಬೇಕಾದಾಗ ಸೂರ್ಯೋದಯ ಆಗ್ತದೆ, ಯಾವಾಗ ಬೇಕಾದಾಗ ಸೂರ್ಯಾಸ್ತ ಆಗ್ತದೆ. ಹೇಳಿ ಬರುವುದೇ ಇಲ್ಲ. 6 ತಿಂಗಳು ಇಡೀ ಸೂರ್ಯ 6 ತಿಂಗಳು ಬರೀ ಕತ್ಲಿ. ಹಿಂಗೆಲ್ಲ ಬಹಳ ಚಂದವ. ಯಾವಾಗಾರ ಟೈಮ್ ಇದ್ದಾಗ ಪ್ರಜೆಗಳಿಗೋಸ್ಕರ ದೇವರು ತಿಳಿಸಿ ಬಹಳ ಅನುಗ್ರಹ ಮಾಡ್ಯಾರ. ಭಾರಿ ಚಲೋದ್ರಿ. ಏನಾಯ್ತು? ಸೂರ್ಯಮಂಡಲಗೋ ವಾಯು ಉದಯಾಸ್ತಮಯೋಜ್ಜಿತ ಅಪಿ ಪ್ರಜಾಭ್ಯ ಉದ್ಯನ್. ಪ್ರಜೆಗಳಿಗೋಸ್ಕರ ಉದಯಿಸ್ತಾರ ವಾಯುದೇವರು. ಬರೇ ಅಷ್ಟೇ ಅಲ್ಲ, ಉದ್ಗಾಯತಿ ಜನಾರ್ದನಂ. ಭಗವಂತನ ಗಾನವನ್ನು, ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಾರ, ಸಾಮಗಾನವನ್ನು ಮಾಡ್ತಾರ. ಎಷ್ಟು ಚಂದರಿ ಎಲ್ಲರ. ನಿನ್ನೆ ಹೇಳಿದದಕ್ಕೆ ಸಾಮಗಾನ ಹೆಂಗ್ ಮಾಡ್ತಾರ ಅಂತ ಒಂದು ದೃಷ್ಟಾಂತ ಕೊಟ್ಟು ಹೇಳಿದ್ದೇನೆ. ಒಂದು ವೇಳೆ ಹಿಂಗ್ ಹೇಳಿದ್ರಿ ಇಲ್ಲ, ಮತ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಅಂತ ತಿಳ್ಕೊಂಡು ಸೂರ್ಯನಲ್ಲಿರುವಂತಹ ಬೆಳಕು, ಚಂದ್ರನಲ್ಲಿ ಅಗ್ನಿಯಲ್ಲಿರುವಂತಹ ಬೆಳಕು ಅಥವಾ ಅದರ ಕ್ರಿಯೆಗಳು
ಅದು ನನ್ನದು ಅಂತ ಹೇಳಿಗತಾನ, ಮತ್ತು ವಾಯುದೇವರದ್ದು ಅಂತ ಹೇಳ್ತಿರಲ್ಲ, ವಿರೋಧ ಬರೋದಿಲ್ವೇನು ಅಂತ ಕೇಳಿದ್ರೆ ದೇವರು ಈ ವಿರೋಧ ಪರಿಹಾರ ಮಾಡೋ ಹಂಗ ಶಬ್ದ ಹೇಳ ಮಾಮಕಂ ಅಂತಂದ. ಮಾಮಕಂ ಅನ್ನೋ ಶಬ್ದಕ್ಕೆ ಒಂದರ್ಥ ಮದಧೀನಂ ಅಂತಾದ್ರೆ, ಎರಡನೇದ್ದು ಕ ಅನ್ನೋ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ. ಕೋ ಬ್ರಹ್ಮೇತಿ ಸಮಾಖ್ಯಾತ, ಉಪನಿಷತ್ತಿನಲ್ಲಿ ಕ ಅನ್ನೋ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ ಹೇಳ್ಯಾರ. ಮಾಮಕಂ ಅಂದ್ರ ಮದಧೀನ ಮತ್ಪುತ್ರ ಯಹ ಕಹ ತದಧೀನಂ, ಅವನ ಅಧೀನವೂ ಆಗೇದ, ನನ್ನ ಅಧೀನನಾದ ಮುಖ್ಯ ಪ್ರಾಣನ ಅಧೀನವಾಗೇದ ಅಂತ ಆ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ಲಿಕ್ಕೆ ಬರ್ತದ ಅಂತ ಹಿರಿಯರು ಮಾಡಿ ತೋರ್ಸ್ಯಾರ. ಆದ್ದರಿಂದ ಮಾಮಕಂ ಅನ್ನುವಂತಹ ಶಬ್ದಕ್ಕೆ ನನ್ನ ಅಧೀನ ಅಂತಿದ್ದಂಗ ನನ್ನವನಾದ ಪ್ರಾಣನ ಅಧೀನ ಅನ್ನೋ ಅರ್ಥವೂ ಉಂಟು. ಹಿಂಗಾಗಿ ಛಾಂದೋಗ್ಯಕ್ಕೂ ಭಗವದ್ಗೀತೆಗೂ ವಿರೋಧ ಇಲ್ಲ. ಭಗವಂತನ ಅಧೀನವೂ ಹೌದು, ಮತ್ತ ಪ್ರಾಣದೇವರ ಅಧೀನವೂ ಹೌದು ಅಂತ ಹೇಳಬೇಕು ಮಾಮಕಂ ಅನ್ನೋ ಶಬ್ದಕ್ಕ ಅಂತ ಹಿರಿಯರು ಹೇಳ್ತಿರ್ತಾರೆ. ಸರಿ, ಮುಂದೆ ಇಷ್ಟು ಮಂತ್ರದ ಪೂರ್ಣ ವ್ಯಾಖ್ಯಾನ ಆಗ್ಲಿಲ್ಲ. ಈಗ ಅರ್ಧ ಆತಿದ ವ್ಯಾಖ್ಯಾನ. ಇಲ್ಲಿ ಮಂತ್ರದಲ್ಲಿ ಏನ್ ಉಳಿತು ಅಂದ್ರೆ, ಈ ಉದಯ ಆದ್ಮೇಲೆ ಏನಾಯ್ತು? ಉದಯ ಆದ್ಮೇಲೆ ಏನಾಯ್ತು? 3 ಕೆಲಸಗಳಾದವು. ಸ್ವಲ್ಪ ಏಕಾಗ್ರ ಚಿತ್ತದಿಂದ ಲಕ್ಷ್ಯ ಕೊಡ್ರಿ, ದಯಮಾಡಿ ಕೊಡ್ಬೇಡ್ರಿ, ಲಕ್ಷ್ಯ ಕೊಡ್ರಿ, ಆಮೇಲೆ ಬರ್ಕೊಳ್ರಿ. ಶ್ರೀಮದಾಚಾರ್ಯ ಪ್ರಕಾರ, ಉಪನಿಷತ್ತಿನ ಪ್ರಕಾರ ಸೂರ್ಯೋದಯವಾದ ಕೂಡಲೇ ಸಾಮಗಾನ ಪ್ರಾರಂಭವಾಗ್ತದ, ವಾಯುದೇವರು ಮಾಡುವಂತಹದ್ದು. 1. ನಂಬರ್ 2, ಎರಡನೇದ್ದೇನು ಅಂತ ಕೇಳಿದ್ರೆ ಕತ್ತಲೆಯ ನಿವಾರಣೆ ಆಗ್ತದ. ನಂಬರ್ 3 ಏನು ಅಂದ್ರ ಭಯ ಪರಿಹಾರವಾಗ್ತದ. 3 ಕೆಲಸ ಆಗ್ತದೆ ಸೂರ್ಯೋದಯ ಆದ ಕೂಡಲೇ. ಇಲ್ಲಿ ಹೇಳಿದ್ದು ಇನ್ನ 100 ಕೆಲಸ ಆಗ್ಲಿ, ನಮಗ್ ಸಂಬಂಧ ಇಲ್ಲ ಅಥವಾ ಇಲ್ಲ ಅಂತಲ್ಲ, ಇಲ್ಲಿ ಹೇಳಿದ್ದು 3 ಕೆಲಸ ಬರ್ಕೊಂಡಿಟ್ಕೊಳ್ರಿ. ಏನು? ಸೂರ್ಯನ ಉದಯಿಸಿದಾಗ, ಅಲ್ಲ ಅದನ್ನ ಹೇಳಿದ್ದೆ ಬಾಯಿಲೆ, ಈಗೆಲ್ಲ ಬರ್ಸಕತ್ತೆ ಅಷ್ಟೇ ಕೆಲಸ. ಸೂರ್ಯನ ಉದಯಿಸಿದಾಗ ಸೂರ್ಯನಲ್ಲಿ, ಅದೇ ದೊಡ್ಡದಾಗ್ತದೆ, ಬರ್ಕೊಡ್ರಿ, ಏನು ಅನಿವಾರ್ಯ, ಏನ್ ಮಳಿ ಬರೋದಿಲ್ಲ. ಸೂರ್ಯನಲ್ಲಿರುವ ಪ್ರಾಣದೇವರು ಸಾಮಗಾಯನ ಮಾಡುತ್ತಾರೆ. ಸೂರ್ಯನಲ್ಲಿರುವ ಪ್ರಾಣನು ಅಷ್ಟು ಬರ್ಕೊಡ್ರಿ, ಪ್ರಾಣದೇವರು ಮತ್ತೆ ದೊಡ್ಡದಾಗುವುದು. ಪ್ರಾಣದೇವರು ಹರಿಯನ್ನು ಕುರಿತು ಸಾಮಗಾಯನ ಮಾಡುತ್ತಾರೆ. ಇದು ಒಂದಾತು. ನಂಬರ್ 2, 2 ಹಾಕೊಳ್ರಿ, 2ನೇ ನಂಬರ್ ಹಾಕೊಂಡು ಮುಂದೆ ಏನು? ಆ ಭಾಗದ ಕತ್ತಲೆಯು ನಿವಾರಣೆಯಾಗುತ್ತದೆ. ಎಲ್ಲಿ ಉದಯ ಆಗ್ಯದ ಅಲ್ಲಿದು, ಎಲ್ಲಾ ಕಡೆ ಕತ್ತಲೆ ಅಂತ ಹೇಳಬಾರ್ದು, ಯಾವ ಭಾಗದಲ್ಲಿ ಆಗ್ಯದ ಅದರದ್ದು ಅಂತ ತಿಳ್ಕೋಬೇಕು. ಅಲ್ಲಿಯ ಕತ್ತಲೆಯು ನಿವಾರಣೆಯಾಗುತ್ತದೆ. ನಂಬರ್ 3 ಏನು? ಕತ್ತಲೆಯಿಂದ ಉಂಟಾದ ಭಯವೂ ಭಯದ ನಿವಾರಣೆಯೂ ಆಗುತ್ತದೆ. ಯಾಕ? ಎಲ್ಲಿವರೆಗೆ ಕತ್ತಲೆ ಇದೆಯೋ ಅಲ್ಲಿವರೆಗೆ ಭಯ ಉಂಟು. ಎಲ್ಲಿ ಕತ್ತಲೆ ಹೋಯಿತೋ ಅಲ್ಲಿ ಕತ್ತಲೆಯ ಜೊತೆಗೆ ಬಂದ ಭಯವೂ ಹೋಯಿತು. ಇವ್ರವರು ಗಂಡ ಹೆಂಡತಿ ಅವರು ಕತ್ಲಿ ಭಯ ಅನ್ನೋರು, ಗಂಡ ಹೊರ್ಕೊಂಡು ಹೆಂಡತಿ ಹೋಗುತ್ತಾರೆ, ಇರುವುದಿಲ್ಲ, ಗೊತ್ತಾಗ್ತಿಲ್ಲ ಏನಂತ ಹೇಳಿದ್ದು. ಆಯ್ತಾ? ಏನಪ್ಪಾ ಬರ್ಕೊಂಡು ಇಲ್ಲ ಮಾರಾಯ, ಹೇಳಪ್ಪ ಅಣ್ಣ ನೀನು. ಹಾಗಾಗಿ 3 ಕೆಲಸ ಆಯಿತು. ಸೂರ್ಯೋದಯವಾದಾಗ ಪ್ರಾಣದೇವರು ಸಾಮಗಾನವನ್ನ ಮಾಡ್ತಾ ಬರ್ತಾರೆ, ನಿತ್ಯದಲ್ಲಿ ಮಾಡ್ತಾ ಬರ್ತಾರೆ. ಜೊತೆಗೆ ಕತ್ತಲೆಯನ್ನ ಕಳೀತಾರೆ. ಕತ್ತಲೆಯನ್ನ ಕಳೆದಾಗ ಕತ್ತಲೆಯ ಜೊತೆಗೆ ಬರುವಂತಹ ಭಯ ನಿವಾರಣೆಯಾಗುತ್ತದೆ. ಇಷ್ಟು ಹೇಳಿ ಇದಕ್ಕೊಂದು ಫಲ ಹೇಳ್ತದೆ ಇದು ಮಾತು. ಏನಂತಾರೆ? ಭಯಮಪಹಂತಿ ಅಂತ ಆದ್ಮೇಲೆ ಮುಂದೆ ಅಪಹಂತಾಹ ವೈ ಭಯಸ್ಯ ತಮಸೋ ಭವತಿ ಯಯೇವಂ ವೇದ. ಯಾರು ಈ ಅಂಶವನ್ನ ತಿಳಿದುಕೊಳ್ಳುತ್ತಾರೋ ಅವರೂ ಕೂಡ ತಮ್ಮ ಕತ್ತಲೆಯನ್ನು ಹಾಗೂ ಭಯವನ್ನು ಕಳೆದುಕೊಳ್ಳುತ್ತಾರೆ. ಯಾರು ತಿಳಿತದಲ್ಲೋ, ಯಾರು ಹಿಂಗ ವಾಯುದೇವರು ಮಾಡುವ ಕೆಲಸವನ್ನು ತಿಳ್ಕೋತಾರೋ ಅವರು ತಮ್ಮ ಕತ್ತಲೆಯನ್ನು ಹಾಗೂ ಭಯವನ್ನು ಪರಿಹಾರ ಮಾಡಿಕೊಳ್ತಾರೆ. ತಿಳಿತಾ? ಈಗ ಅವ್ರಿಗೇನ್ ಕತ್ಲೆ ಅದಪ್ಪ? ಸೂರ್ಯೋದಯ ಆದಾಗ ಒಂದ್ ಕತ್ಲೆ ಅಂತ ಹೋಗೇ ಬಿಟ್ಟದ. ಮತ್ ಇವ್ರ ಕತ್ಲೆ ಏನು ಅಂತ ಕೇಳಿದ್ರೆ, ಇವ್ರ ಭಯ ಅಂದ್ರೆ ಏನು ಅಂತಂದ್ರೆ, ಕತ್ತಲೆ ಅಂದ್ರೆ ಅಜ್ಞಾನ. ಇವರ ಅಜ್ಞಾನ ಕಳ್ಕೋತಾರ, ಜೊತೆಗೆ ತಮ್ಮ ಅಜ್ಞಾನದ ನಿಮಿತ್ತವಾಗಿ ಬಂದ ಭಯವನ್ನು ಕಳೆದುಕೊಳ್ಳುತ್ತಾರೆ. ಸರಿ ಹೋತಾ?
ಒಳಗಿನ ಅಂಧಕಾರ ಅಂದ್ರೆ ಕತ್ತಲೆಯನ್ನ ಕಳೆದುಕೊಳ್ಳುತ್ತಾರೆ. ನೋಡ್ರಿ, ಈ ಫಲಶ್ರುತಿಯಿಂದಲೇ ನಾವೇನ್ ತಿಳ್ಕೋಬಹುದು ಅಂದ್ರೆ ಇದು ಸೂರ್ಯನ ಕೆಲಸ ಅಲ್ಲ ಅಂತ ತಿಳ್ಕೊಳ್ಬಹುದು. ಒಳಗಿನ ಕತ್ತಲೆಯನ್ನ ಕಳೀತಾರೆ ಅಂದ್ರೆ ಇದು ಸೂರ್ಯನ ಕೆಲಸವಲ್ಲ. ಯಾಕ? ಸೂರ್ಯನ ಕೆಲಸ ಹೊರಗಿನ ಕತ್ತಲೆಯನ್ನ ಮಾತ್ರ ಕಳಿಬಹುದೇ ಹೊರತಾಗಿ ಒಳಗಿನ ಕತ್ತಲೆಯನ್ನು ಕಳೆಯೋದಿಲ್ಲ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿರನಾಥ ದೀಪ್ತಿಂ. ಸರಿ ಆಯ್ತಾ ಶ್ಲೋಕ? ಛಾಂದೋಗ್ಯದ ಹಿನ್ನೆಲೆಯಲ್ಲಿ ನೋಡಿದಾಗ ತ್ರಿಲೋಕ್ಯ ಬಹಿ ಅಪಿ ಉಲ್ಲಸಂತಿ, ಯಾವುದು? ಆಚಾರ್ಯರ ಕೀರ್ತಿ ಮೂರು ಲೋಕದ ಹೊರಗೂ, ಸೂರ್ಯನ ಬೆಳಕು ಎಲ್ಲಿ ಹೋಗಂಗಿಲ್ಲ, ಅಲ್ಲಿಯೂ ಹೋಗ್ತದ. ಏನು 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 ಸೂರ್ಯನ ಬೆಳಕು ಮೂರು ಲೋಕದವರೆಗೆ ಮಾತ್ರ ಹೋಗ್ತದ, ಅದರ ಆಚೆಗೆ ಹೋಗೋದಿಲ್ಲ. ಶ್ರೀಮದಾಚಾರ್ಯರ ಕೀರ್ತಿ 14 ಲೋಕ ವ್ಯಾಪಿಸಿದೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ, ಮುಂದೇನು? ತಮೋ ಹರಂತಿ ಮುಹುರಾಂತರಂಚ, ಆಂತರಂ ತಮಃ ಹರಂತಿ, ಎಲ್ಲ ಸುಜೀವಿಗಳ ಹೃದಯದಲ್ಲಿರುವ ಅಜ್ಞಾನವನ್ನ ಕಳಿತದ. ಸೂರ್ಯನಿಗೆ ಈ ಕೆಪಾಸಿಟಿ ಇಲ್ಲ. ಅವ ಹೊರಗಿನ ಕತ್ಲಿ ಕಳಿಬಹುದು, ಒಳಗಿನ ಅಜ್ಞಾನ ಹೆಂಗ್ ಕಳಿತಾನ? ದಿಶ್ಯಾತ್ ದೃಶಂ ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ. ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ ಜಯಂತಿ. ಸೂರ್ಯನ ಬೆಳಕನ್ನೂ ಕೂಡ ಗೆದ್ದಿರುವಂತಹ ಆಚಾರ್ಯರ ಕೀರ್ತಿಯು ನಮಗೆ ಜ್ಞಾನವನ್ನ ಕೊಡಲಿ ಅಂತ ನಾರಾಯಣ ಪಂಡಿತಾಚಾರ್ಯ ಪ್ರಾರ್ಥನಾ. ಹೌದೋ ಅಲ್ಲೋ? ಸೂರ್ಯ ಸೂರ್ಯ ದಿವ್ಸಕ್ಕೆ ನಾಥ ಯಾರವ? ತಾತಲ್ಲ, ಮತ್ತೆ ಮುಗಿದ ಕೆಲಸ ಇಲ್ಲ. ಆದ್ದರಿಂದ ಅಪಹಂತ ವೈಭವಸ್ಯ ತಮಸೋ ಭವತಿ ಏವಂ ವೇದ. ಯಾವ ವ್ಯಕ್ತಿಯು ಹೀಗೆ ವಾಯುದೇವರ ಕಾರ್ಯವನ್ನ ತಿಳಿತಾನೋ ಅವನು ತನ್ನ ಹೊರಗಿನ ಒಳಗಿನ ಕತ್ತಲೆಯನ್ನು ಕಳೆದುಕೊಳ್ಳುತ್ತಾನೆ, ಭಯವನ್ನು ಕಳೆದುಕೊಳ್ಳುತ್ತಾನೆ. ಹೊರಗಿನ ಕತ್ತಲೆ ಅಂತಂದ್ರ ಹೊರಗಿನ ಕತ್ತಲೆ ಆಕ್ಚುಲಿ ಅಕ್ಷರಶಃ ಸೂರ್ಯನಿಂದ ಬಂದದ್ದು ಆಗ್ಬಿಟ್ಟದ. ಫಲ ಹೇಳಿಗತ್ತೀವಿ, ಒಳಗಿಂದು ಹೊರಗಿಂದು ಎರಡು ಹೋಗ್ತದಪ್ಪ ಅಂತ ಹಿಂಗ್ ಹೇಳಿಗತ್ತ. ನೋಡ್ರಿ, ಇದಕ್ಕೆ ಸಂವಾದಿಯಾಗಿ ನಾವು ಸುಮಧ್ವಿಜಯದ ಶ್ಲೋಕ ತಗೊಂಡಿದ್ದೇವೆ. ಅದನ್ನು ತಗೊಂಡಾಗ ಅತ್ಯಂತ ಸ್ಪಷ್ಟವಾಗಿ ಈ ಮಂತ್ರದಿಂದ ಪ್ರತಿಪಾದ್ಯರಾದವರು ವಾಯುದೇವರೇ ಅಂತ ಅರ್ಥವೇ ಹೊರತಾಗಿ ಸೂರ್ಯ ಅಲ್ಲ, ಅವ್ರದೇ ವಾಯುದೇವರದ್ದೇ ಅಂತ ಹೇಳ್ತಿದ್ದಾರೆ. ಏವಂ ವೇದ ಅಂತದ ನೋಡ್ರಿ, ಯಾರು ಹಿಂಗ ತಿಳ್ಕೋತಾರ ಅಂತ. ಈಗ ಮತ್ ನಾವು ತಿಳ್ಕೊಂಡ್ಬಿಟ್ವಿ, ಈಗ ನಾವು ತಿಳ್ಕೊಂಡಿವ ಇಲ್ಲಿಗ ಮತ್ ನಮಗೂ ಆಗ್ಲಿ ಹಂಗಾರ ಭಯ ಹೋಗ್ಲಿ ಕತ್ಲಿ ಹೋಗ್ಲಿ ಅಂತಂದ್ರೆ ಅದಕ್ಕೆ ಹಿಂದೆ ಐತರೇ ಉಪನಿಷತ್ತಿನ ಭಾಷ್ಯದಲ್ಲೇ ಶ್ರೀಮದಾಚಾರ್ಯ ಹೇಳ್ಯಾರ, ವೇದನಂ ಹಿ ಅಪರೋಕ್ಷಂ. ವೇದನಾ ಅಂದ್ರೆ ತಿಳ್ಕೊಳ್ಳೋದಲ್ಲ, ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅಂತ ಅರ್ಥ. ಅದಕ್ಕೆ 145 ಪೇಜ್ ಒಳಗದ ನಿಮ್ ಪುಸ್ತಕದಾಗ 145ನೇ ಪೇಜ್ ತೆಗೆದ್ರೆ ಅಲ್ಲಿ ಸಿಗುತ್ತದ. ಯಾರು ನನ್ನ ಪುಸ್ತಕ ಇಲ್ಲದೆ ಇದ್ದವ್ರು 145 ತೆಗೆದು ಎಲ್ಲದಂತ ಹುಡುಕೋತ್ ಕೂಡ್ಬೇಡ ದಯಮಾಡಿ. 145ನೇ ಪೇಜ್ ಒಳಗ ಏನ್ ಹೇಳ್ಯಾರ ಅಂದ್ರೆ ಅಲ್ಲಿ ಮುಖಜತ್ವ ತಯೋರ್ ವಿಷ್ಣು ಮೇಲೆ ಪ್ರಾರಂಭ ಆಗ್ತದೆ. ಅಲ್ಲಿ ಉಪನಿಷತ್ ಅಂತ ತೆಳಗದ ನೋಡ್ರಿ, ಅಲ್ಲಿಂದ 1 2 3 4 5 6 ವೇದನಂ ಹ್ಯಾಪರೋಕ್ಷೇಣ, ತೆಳಗಿನಿಂದ 6ನೇ ಲೈನು. ವೇದನಂ ಹ್ಯಾಪರೋಕ್ಷೇಣ ಹೋಗ್ಲಿ, ಸ್ವಲ್ಪ ತೆಳಗ ಹೋಗ್ಲಿ ನಂಚೂರು. ವೇದನಂ ಹ್ಯಾಪರೋಕ್ಷೇಣ ಮುಖ್ಯಂ ಭವತಿ ನಾನ್ಯಥಾ. ವೇದನ ಅಂದ್ರೆ ತಿಳ್ಕೊಳ್ಳುವುದು ಅಂದ್ರೆ ಅಪರೋಕ್ಷೇಣ, ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅಂತ ಅರ್ಥ. ಅಂದಾಗಲೇ ಅದು ತಿಳುವಳಿಕೆ ಅಂತ ಅನಿಸ್ಕೋತದ. ಎಷ್ಟನೇ ಪೇಜ್ ಹೇಳಿದೆ? 145 ಹೇಳಿದ್ದು. ನೀವು 245 ತೆಗೆದು ಎಲ್ಲಿ ಸಿಗಬೇಕು ಗುರುಗಳೇ? ಹೋಲ್ ಬಿಡ್ರಿ, 145 ತೆಗಿರಿ ಪಟ್ಟ ಅಂತ. ವೇದನಂ ಹ್ಯಾಪರೋಕ್ಷೇಣ ಅಂತ ಹೇಳ್ಯ ಆತ. ಅಂತೂ ಮುಖ್ಯ ಪ್ರಾಣದೇವರು ಸಾಮಗಾನ ಮಾಡುವುದು ನಿಮಗೆ ಅನುಸಂಧಾನಕ್ಕೆ ಬರಬೇಕು. ನೀವು ಫೀಲ್ ಮಾಡ್ಬೇಕು ಅದನ್ನು. ನೀವು ಫೀಲ್ ಮಾಡಿದಾಗ ಮಾತ್ರ ನಿಮ್ಮ ಅನುಸಂಧಾನಕ್ಕೆ ಬಂದ್ರೆ ಅಜ್ಞಾನ ಕತ್ತಲೆ ಹೋದದ್ದು ಮತ್ತು ಭಯ ಹೋದದ್ದು ನಿಮ್ಮ ಅನುಭವಕ್ಕೆ ಬಂದ್ರೆ ಅದು ಮಾತ್ರ ನಿಮಗ ಇದು ವ್ಯವಸ್ಥೆ ಆಗ್ತದೆ, ಇಷ್ಟು ಫಲವನ್ನು ಕೊಡ್ತದೆ. ಸರಿ, ಮುಂದೆ ಹೋಗೊಂಡ್ ಬರ್ರಿ. ಈಗ 289ನೇ ಪುಟ. ಈಗ ಹೌದು, ನೀವೇನ್ ಮಾಡಿದ್ರಿ ಮುಂದೆ 289. ಸದ್ಯಕ್ಕೆ ಇನ್ನೊಂದು 15 ನಿಮಿಷ ಯಾರು ಮಾತಾಡ್ಕೂಡುದು.
ಸಮಾನ ಊ ಏವಾಯಂ ಚಾಸೌ ಚೋಷ್ಣೋ ಯಮುಷ್ಣೋ ಸೌ ಸ್ವರ ಇತಿ ಇಮಮಾಚಕ್ಷತೆ ಸ್ವರ ಇತಿ ಪ್ರತ್ಯಾಸ್ವರ ಇತ್ಯಮಂ ತಸ್ಮಾದ್ವಾ ಏತಂ ಇಮಂ ಅಮುಂ ಚ ಉದ್ಗೀತಮುಪಾಸೀತ. ಈಗ ಉಪಾಸಕನಿಗೆ ಒಂದು ಸಮಸ್ಯೆ ಬಂತೀಗ. ಏನು ಉಪಾಸಕನಿಗೆ ಸಮಸ್ಯೆ ಬಂತು ಅಂತಂದ್ರೆ, ದೇಹದಲ್ಲೂ ಮುಖ್ಯ ಪ್ರಾಣದೇವರಲ್ಲಿರುವ ಉದ್ಗೀತನನ್ನ ಉಪಾಸನೆ ಮಾಡಬೇಕು, ಹೊರಗಡೆಗೆ ಸೂರ್ಯನಲ್ಲಿರುವಂತಹ ಮುಖ್ಯ ಪ್ರಾಣದಲ್ಲಿರುವ ಉದ್ಗೀತನ ಉಪಾಸನೆ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಎರಡು ಪ್ರತಿಮೆಗಳನ್ನ ಕೊಟ್ಟಾಗ ನಾವು ಸೂರ್ಯನಲ್ಲಿ ಉಪಾಸನೆ ಮಾಡಬೇಕು ಅಂತೀರೋ, ದೇಹದಲ್ಲಿದ್ದ ಉದ್ಗೀತನ ಉಪಾಸನೆ ಮಾಡಬೇಕು ಅಂತೀರೋ? ಕವಿ ಎರಡೂ ಹೇಳ್ಬಿಟ್ರಿ ನೀವು ಹೇಳೋ ಕಾಲಕ್ಕೆ. ಮೊದಲನೇ ಪುಟದಲ್ಲಿ ಹೇಳುವಾಗ ದೇಹಸ್ಥಿತರಾದ ವಾಯುದೇವರು, ವಾಯುದೇವರ ಸ್ಥಿತರಾದ ಉದ್ಗೀತನ ಉಪಾಸನ ಅಂತ ಹೇಳಿದ್ರಿ. ಈಗ ಹೇಳುವಾಗ ಸೂರ್ಯಾಂತರ್ಗತನಾದ ವಾಯು ಅಂತರ್ಗತನಾದ ಉದ್ಗೀತ ಅಂತ ಈಗ ಹೇಳಿರ್ತೀರಿ. ಮತ್ತ ನಾವು ಎರಡೆರಡು ಇಟ್ಕೊಂಡಾಗ ನಮಗ ಮೊದಲೇ ಒಂದೊಂದು ಮಾಡೋದ 7-11 ಆಗಿರ್ತಾವ. ಇರೋ ಒಂದು ಶಾಲಿಗ್ರಾಮನ ಪೂಜಾ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಆಚಾರನ ಕರೆಸಿ ಪೂಜೆ ಮಾಡ್ತಿರ್ತೀವಿ. ಅದೊಂದು ಶಾಲಿಗ್ರಾಮಕ್ಕೆ ನೀರ್ ಕಾಣಿಸಿ ಹೋಗ್ಬಿಡ್ರಪ್ಪ ಆಚಾರ ಅಂತ ತಿಳ್ಕೊಂಡು ಹೇಳಿ, ಆಚಾರ ಅವರು ತಮ್ಮ ಮನೆಯಿಂದ ನೀರು ತಂದ ಅಭಿಷೇಕ ಮಾಡಿ ಹೋಗ್ತಾರೆ. ನಿಮ್ಮನೆ ನೀರ್ ಸದಕ್ಕೆ ಬೇಡ ಮಡಿಲಿರ್ತದ ಅಂತ ಹೇಳಿ. ಹಿಂಗಿದ್ದ ಹೊತ್ನೊಳಗ ಎರಡೆರಡು ಪ್ರತಿಮಾ ಹಿಡಿದ್ರಿ ಅಂತಂದ್ರೆ ಮತ್ತೆ ಹೆಂಗ್ ಮಾಡ್ಬೇಕು? ಅಂದ್ರೆ ಒಂದು ಹೆಚ್ಚು ಒಂದು ಕಡಿಮೆ ಅಂತನೋ ಅಭಿಪ್ರಾಯದಾಗ ಹೇಳಿಕತ್ತಿರೋ, ಅಥವಾ ಅದು ಚಲೋ ಇದು ಕೆಟ್ಟು, ಇದು ಕೆಟ್ಟ ಇದು ಚಲೋ ಅದು ಕೆಟ್ಟು ಅನ್ನೋ ಅಭಿಪ್ರಾಯದಾಗ ಹೆಂಗ ಅಂತ ಹೇಳಿದ್ರೆ ಎರಡೂ ಅಷ್ಟೇ ಅವ. ಸಮಾನ ಊ ಏವ ಅಯಂ ಚ ಅಸೌ ಅಯಂಚ ಅಸೌ. ಅಯಂಚ ಅಸೌ ಅಂದ್ರ ಇದೂ ಅಷ್ಟೇ ಅದ ಅದು ಅಷ್ಟೇ ಅದ. ಯಾವುದು? ಸೂರ್ಯಾಂತರ್ಗತನಾದ ಪ್ರಾಣಾಂತರ್ಗತ ಉಪಾಸನೆಯೂ ಅಷ್ಟೇ ವಿಷಯ, ದೇಹಾಂತರ್ಗತ ಪ್ರಾಣಾಂತರ್ಗತ ಉದ್ಗೀತೋಪಾಸನೆಯೂ ಅಷ್ಟೇ ವಿಷಯ, ಸಮಾನ. ಅದ್ರೊಳಗೇನು ಹೆಚ್ಚು ಕಡಿಮೆ ಅಂತಿಲ್ಲ. ಅದ ಹೆಂಗ್ರಿ ಸಮಾನ ಅಂತ ಹೆಂಗಂತೀರಿ ಅಂದ್ರೆ, ಸಿಂಪಲ್ ಒಂದು ಲೌಕಿಕ ಹೇಳ್ತಾರ ಅಗದಿ. ಉಷ್ಣ ಅಯಮುಷ್ಣೋಸೌ. ಏನು ಅಂದ್ರೆ, ದೇಹದಲ್ಲೂ ನಿಮಗೆ ಉಷ್ಣತೆ ಉಂಟಾಗುತ್ತದೆ, ಸೂರ್ಯನಲ್ಲೂ ಉಷ್ಣತೆ ಉಂಟು. ಈ ಎರಡೂ ಉಷ್ಣತೆಗಳು ಶಾಖ ಬಿಸಿ, ಇದು ಎದರದ್ದು ಅಭಿಪ್ರಾಯ ಎದರದು ಅಂತ ಕೇಳಿದರೆ ವಾಯುವಿನದ್ದು. ದೇಹದಿಂದ ವಾಯುದೇವರು ಹೊರಗೆ ಹೋದ್ರೆ ದೇಹ ತಣ್ಣಗಾಗಿರ್ತದೆ. ಎಷ್ಟು ತಣ್ಣಗಾಗಿರ್ತದ? ಎಲ್ಲಾರು ಹೇಳುವಷ್ಟು ತಣ್ಣಗಾಗಿರ್ತದ ಅದು. ಅದಕ್ಕೆ ಎಲ್ಲ ಮುಗಿಯುತ್ತಾನೆ ತಣ್ಣಗಾಗ್ತು ಅಂತೇಳಿ. ಅದರಿಂದ ದೇಹದಲ್ಲಿರುವಂತಹ ಉಷ್ಣ, ಆ ಶಾಖ ಬಿಸಿ, ಇದು ಏನ್ ತಿಳಿಸ್ತದ ಅಂದ್ರೆ ಪ್ರಾಣದೇವರು. ಸೂರ್ಯನಲ್ಲಿ ಏನದ ಅಂತಂದ್ರೆ ಉಷ್ಣ ಶಾಖ ಅಂದ್ಮೇಲೆ ಎರಡರಲ್ಲೂ ಕೂಡ ಒಂದ್ ಸಮಾನ ಅಂಶ ನಮಗೇನ್ ಕಾಣ್ಲಿಕ್ಕೆ ಸಿಗುತ್ತದೆ? ಉಷ್ಣತೆ. ಅಂದ್ಮೇಲೆ ಇಲ್ಲೂ ಪ್ರಾಣದೇವರ ಉಪಾಸನೆ ಮಾಡಬಹುದು, ಅಲ್ಲಿಯೂ ಪ್ರಾಣದೇವರ ಉಪಾಸನೆಯನ್ನ ಮಾಡಬಹುದು ಅಂತ ಅರ್ಥ. ಒಂದು ವಿಶೇಷದ ಅಸೌ ಸ್ವರಃ ಇತಿ ಇಮಮಾಚಕ್ಷತೆ ಸ್ವರ ಇತಿ ಪ್ರತ್ಯಾಸ್ವರ ಇತ್ಯಮುಂ. ದೇಹದಲ್ಲಿದ್ದ ವಾಯುದೇವರಿಗೆ ಸ್ವರ ಅಂತ ಕರೀತಾರೆ, ಸೂರ್ಯನಲ್ಲಿರುವಂತಹ ವಾಯುದೇವರಿಗೆ ಪ್ರತ್ಯಾಸ್ವರ ಅಂತ ಕರೀತಾರೆ. ಇವೆರಡೂ ಪ್ರತಿಮೆಗಳಲ್ಲೂ ಕೂಡ ಉದ್ಗೀತೋಪಾಸನೆಯನ್ನ ಮಾಡಲೇಬೇಕು ಅಂತ ವಿಧಿಯನ್ನ ಹೇಳಲಿಕ್ಕೆ ಹೊರಟದ. ಆಯ್ತಾ? ದೇಹದಲ್ಲಿರುವ ಮುಖ್ಯ ಪ್ರಾಣನಿಗೆ ಸ್ವರ ಅಂತ ಹೆಸರಂತ. ಎಷ್ಟು ಚಂದ ಹೆಸರು ನೋಡ್ರಿ ಪ್ರಾಣದೇವರಿಗೆ. ಅದಾದ ಮೇಲೆ ಮುಂದೇನು ಅಂತಂದ್ರೆ, ಹೋಗಿ ಯಾರು ಪ್ರದೋಷ ಅಲ್ಲಿ ಇವತ್ತ ಹೋಗು ತಗೊಂಡು ಸೈಕಲ್ ಲಗು ರಿಪೇರ್ ಮಾಡಿಸ್ಕೋಲ್ಲ ಇವತ್ತು. ನೋಡಿ ನಾಳೆ ಬೆಳಿಗ್ಗೆ ಎದ್ಕೊಳ್ಳಿ, ಮೊದಲು ಸೆಕೆಂಡ್ ಅಂಗಡಿ ಕುಡಿಸ್ತೀನಿ, ಕರ್ಕೊಂಡು ನೋಡಿ. ಬಾ 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 ಭಾಳ ಚಂದ ಇದಿ. ಹೋಗ್ ಸ್ಕೂಟರ್ ತಗೊಂಡು ಹೋಗ್ಬೇಕು ಅಂತ ಅವಂಗ. ಸ್ಕೂಟರ್ ಹೊಡ್ಲಿಕ್ಕೆ ಶುರು ಮಾಡಿ ಈಗ ಹಿಂಗೆ ಸ್ಕೂಟರ್ ತಗೊಂಡು ಅಂತ ಅಷ್ಟರಿಂದ ಪೀಠಿಕೆ ಆಗ್ತಾವ ಅಂತ. ಇವತ್ತ ಒಂದು ತಾಸು ನಡೆದೀನ್ರಿ ಇಡೀ ದಿವಸ, ಬೇಕಂತಲೇ ಮುಂದೆ ಹೋಗೋಣ ಅಂತ ಅಲ್ಲ. ಪ್ರತ್ಯಾಸ್ವರ ನಿತ್ಯಮಂ. ಆದ್ದರಿಂದ ದೇಹದಲ್ಲಿರುವಂತಹ ವಾಯುದೇವರಿಗೆ ಸ್ವರ ಅಂತ ಹೆಸರು, ಸೂರ್ಯನಲ್ಲಿರುವಂತಹ ವಾಯುದೇವರಿಗೆ ಪ್ರತ್ಯಾಸ್ವರ ಅಂತ ಹೆಸರು. ಕಲ್ಪನಾ ಅಂತ ಹೇಳಿದ್ದು. ಅದಕ್ಕೆ ಎರಡೂ ಉಪಾಸನೆಗೆ ಯೋಗ್ಯವಾದ ಪ್ರತಿಮೆ ಅವ. ಏನದೇನು ಒಂದು ಪ್ರತಿಮಾ ಚಲೋ ಅದ, ಇನ್ನೊಂದು ಪ್ರತಿಮಾ ಸುಮಾರು ಅದ, ಹಂಗೇನಿಲ್ಲ, ಎರಡೂ ಚಂದವ. ಅದೇನು ಸ್ವರ ಮತ್ತು ಪ್ರತ್ಯಾಸ್ವರ ಅಂದ್ರೆ ಏನದ ಅರ್ಥ ಅನ್ನೋದ್ರ ಮುಂದೆ ಹೇಳ್ತೀವಿ. ತಸ್ಮಾದ್ವಾ ಏತಂ ಇಮಂ ಅಮುಂಚ ಉದ್ಗೀತಂ ಉಪಾಸಿತ. ಆದ್ದರಿಂದ
ಎರಡೂ ಕಡೆಗಳಲ್ಲೂ ವಾಯುದೇವರೇ ಇದ್ದದರಿಂದ ಇಲ್ಲಾದರೂ ಅಲ್ಲಾದರೂ ಅಂತ ವಿಕಲ್ಪ ಅಲ್ಲ, ಇಲ್ಲಿಯೂ ಹಾಗೂ ಅಲ್ಲಿಯೂ ಭಗವಂತನ ಉಪಾಸನೆಯನ್ನ ಮಾಡ್ರಿ. ಭಾಷ್ಯ ತಗೊಳ್ರಿ. ಆದಿತ್ಯ ಮಂಡಲಸ್ಥಶ್ಚ ಸರ್ವ ಪ್ರಾಣಿಗತಸ್ತಥಾ. ಆದಿತ್ಯ ಮಂಡಲದಲ್ಲಿರುವಂಥವರು ಹಾಗೂ ಸರ್ವ ಪ್ರಾಣಿಗತಃ ಎಲ್ಲಾ ಪ್ರಾಣಿಗಳಲ್ಲಿ ಇರುವಂತಹ, ಪ್ರಾಣಿ ಅಂದ್ರೆ ನಾವು, ನಮ್ಮ ದೇಹದಲ್ಲಿ ಇದ್ದವರು. ವಾಯು ಸಮಾನ ಏವ, ವಾಯುದೇವರು ಸಮಾನರೇ ಇದ್ದಾರೆ. ಹೆಂಗ? ಅಯಮುಷ್ಣೋ ಸಾವಪಿ ಚ ಸ್ಫುಟಂ. ಈ ದೇಹದಲ್ಲಿದ್ದ ವಾಯುದೇವರು ಉಷ್ಣ ಇದ್ದಾರೆ, ಸೂರ್ಯನಲ್ಲಿದ್ದ ವಾಯುದೇವರು ಕೂಡ ಏನಾಗ್ಯಾರ? ಉಷ್ಣವೇ ಆಗಿದ್ದಾರೆ. ತಸ್ಮಾತ್ ಅಸ್ಮಿನ್ ಅಮುಷ್ಮಿನ್ ವಾ. ಆದ್ದರಿಂದ ತಸ್ಮಾತ್ ಅಂದ್ರೆ ಆದ್ದರಿಂದ, ಅಸ್ಮಿನ್ ಅಮುಷ್ಮಿನ್ ವಾ. ವಾ ಅನ್ನೋ ಶಬ್ದಕ್ಕೆ ಆಚಾರ ಅರ್ಥ ಬರೀತಾರೆ ಅಪಿ. ವಾ ಅಂದ್ರೆ ವಿಕಲ್ಪ, ವಿಕಲ್ಪ ಅಲ್ಲ. ಅವನಲ್ಲಾಗಲಿ ಅಥವಾ ಇವನಲ್ಲಾಗಲಿ ಅಂತಲ್ಲ, ಅವನಲ್ಲಿ ಹಾಗೂ ಇವನಲ್ಲಿಯೂ ಕೂಡ, ಹಿಂಗ ಅರ್ಥದಕ್ಕೆ ವಾ ಶಬ್ದಕ್ಕೆ ಅಪಿ ಅಂತ ಅರ್ಥ ಬರೀತಾರೆ. ಆರಲ್ಲ ಅಂಡ್. ಅದರಿಂದ ಹಂಗೆ ತಿಳ್ಕೋಬೇಕು. ಉದ್ಗೀತಾಖ್ಯಂ ಜನಾರ್ದನಂ, ಉದ್ಗೀತ ಎಂಬ ಹೆಸರುವಂತಹ ಜನಾರ್ದನನನ್ನು ಉಪಾಸೀತ. ನೋಡ್ರಿ, ಉಪಾಸನಾ ಮಾಡಬೇಕು ಅಂತ ಇಷ್ಟ ಅದ, ಫಲ ಹೇಳಲೇ ಇಲ್ಲ. ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಫಲ ಹೇಳುತ್ತಾರ. ವಿಮೋಕ್ಷಾಯ ಸರ್ವಕಾಮಾಪ್ತಯೇ ತಥಾ. ಎರಡು ಫಲ, ಒಂದು ಮುಕ್ತಿ ಫಲ, ಮುಕ್ತಿ ಫಲ. ಎರಡನೆಯದ್ದು ಸರ್ವಕಾಮ ಅವಾಪ್ತಯೇ, ಬಯಸಿದ್ದೆಲ್ಲವೂ ದೊರೆಯುತ್ತದೆ. ಅಭೀಷ್ಟವೆಲ್ಲವೂ ಕೂಡ ಏನಾಗ್ತದ? ದೊರೀತದ. ಏನೇನೋ ಅಪೇಕ್ಷಾ ಪಡ್ತದ ಅವಂಗ, ಅದೆಲ್ಲ ಸಿಗ್ತದ. ಅಲ್ರಿ ಮತ್ತಿಷ್ಟೆಲ್ಲಾ ಮಾಡಿ ಅವ ಏನೇನೋ ಬಯಸಿದ್ರ ಮುಂದ್ ಮತ್ತ ಅದೇನಂತ ಚಲೋ ಅನಿಸ್ತಿಲ್ಲಲ್ಲ ಅಂತಂದ್ರ ಅವ ಏನೇನೋ ಬಯಸಂಗೇ ಇಲ್ರಿ. ಅವ ಇದೆಲ್ಲ ಇಷ್ಟು ಉಪಾಸನೆ ಮಾಡಿದವ, ಪ್ರಾಣದೇವ ಉಪಾಸನೆ ಮಾಡಿದವ, ಏನೇನೋ ಬಯಸೋದೇ ಇಲ್ಲ. ಅವ ಏನು ಬಯಸ್ಬೇಕು ಅದನ್ನ ಬಯಸ್ತಾನ. ಏನ್ ಬಯಸ್ಬೋದು ಹೇಳ್ರಿ? ಮೋಕ್ಷ ಆತು, ಮೋಕ್ಷ ಸಿಕ್ತು ಅಂತ ಹೇಳ್ಬಿಟ್ಟಾನ. ಹಾಗೆಲ್ಲ ಕೇಳೋದಿಲ್ಲ. ಇನ್ನಿಷ್ಟು ಈ ಉಪಾಸನೆಗೆ ಅನುಕೂಲಗಳಾಗಲಿ ಅಂತ ಕೇಳ್ಕೊತಾನ, ಇದಕ್ಕೆ ಬೇಕಾದಂತಹ ವ್ಯವಸ್ಥೆ ಇರಲಿ ಅಂತ ಕೇಳ್ಕೊತಾನ. ಅರ್ಥ ಇನ್ನೇನೋ ಕೇಳ್ಕೊಳ್ಳೋದಿಲ್ಲ. ಅದಕ್ಕೆ ಅವೆಲ್ಲ ಸಿಗ್ತಾವ. ಇನ್ನ ಅದಕ್ಕೆ ಫಲವನ್ನ ಹೇಳಿದರು, ಮೋಕ್ಷ ಮತ್ತು ಸರ್ವಕಾಮಾಪ್ತಿ ಅಂತ. ಅಲ್ರಿ ನೀವು ಯಾವ ಮಾತಾಡಿದ್ರು ತಿರ್ಗಾ ಮೃಗ ಮೋಕ್ಷಕ್ಕೆ ಕಳಿಸ್ತೀರಿ ನೀವು. ಬ್ಯಾರೆ ಎಲ್ರು ಸ್ಟೇಷನ್ ಅವನೋ ಇಲ್ಲೋ ನಿಮ್ ಗಾಡಿಗೆ? ಎಲ್ಲರ ಸ್ವರ್ಗಕ್ಕ, ಜನೋಲೋಕ, ತಪೋಲೋಕ, ಮಹರ್ಲೋಕಗಳು ಅಂತ ಎಲ್ಲರ ಒಂದ್ ಕಡೆ ನಿಲ್ತದೋ ನಿಮ್ ಗಾಡಿ? ಏನ್ ಇಲ್ಬಿಟ್ರೆ ನಾನ್ ಸ್ಟಾಪ್ ಸೀದಾ ಅಲ್ಲೇನೋ? ಹಂಗಾರೆ ಯಾಕೆ ಹಿಂಗ್ ಹೇಳ್ತಾರ? ಬೇರೆ ಪುರುಷಾರ್ಥಗಳಲ್ಲಿ ಸ್ವರ್ಗ ಅಲ್ಲ, ಸಾರಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಪುರುಷಾರ್ಥಗಳವ. ಉಳಿದ ಪುರುಷಾರ್ಥಗಳನ್ನು ಹೇಳದೆ ಕೇವಲ ಮೋಕ್ಷ ಪುರುಷಾರ್ಥವನ್ನೇ ಯಾಕೆ ಹೇಳ್ಬೇಕು? ನೀವು ಪುರಾಣದಾಗ ನೋಡ್ರಿ, ಮತ್ತ ಈ ಉಪನಿಷತ್ತು ನೋಡ್ರಿ, ಏನೇ ನೋಡ್ರಿ ಸೀದಾ ಡೈರೆಕ್ಟ್ ಮೋಕ್ಷಕ್ಕೆ ಕಳಿಸ್ತೀರಿ. ಯಾಕ ಅಂತಂದ್ರ ನಾವು ಒಂದು ತಿಳ್ಕೊಳ್ಬೇಕು. ಏನು ಅಂದ್ರ ಇದಕ್ಕೆ ಮೋಕ್ಷ ಶಾಸ್ತ್ರ ಅಂತ ಹೆಸರು. ಇದು ಲೌಕಿಕ ಫಲ ಕೊಡೋ ಶಾಸ್ತ್ರ ಅಲ್ಲರಿ. ಇದು ಲೌಕಿಕ ಫಲಶಾಸ್ತ್ರ, ಲೌಕಿಕ ಫಲ ಕೊಡ್ಲಿಕ್ಕೆ ಬಂದ ಶಾಸ್ತ್ರ ಅಲ್ಲಿದು. ಇದು ಮೋಕ್ಷವೆಂಬುವಂತಹ ಮಹಾಫಲವನ್ನ ಕೊಡ್ಲಿಕ್ಕೆ ಬಂದ ಶಾಸ್ತ್ರ. ಏನು? ಮೋಕ್ಷವೆಂಬ ಈಗ ಈಗ ನೋಡ್ರಿ, ಯಜ್ಞಾದಿಗಳನ್ನ ಮಾಡೋದ್ರಿಂದ ಸ್ವರ್ಗ ಪಡಿಲಿಕ್ಕೆ ಬರ್ತದ ಅಂತ ಹೇಳಿ ಆಗೇದ. ಮತ್ ಇಲ್ಲೂ ಸತ್ಯಕ್ ಅದ ಫಲವನ್ನು ಹೇಳೋದಿದ್ರೆ ಶಾಸ್ತ್ರ ಪುನರುಕ್ತ ಆಗಂಗಿಲ್ಲ, ಶಾಸ್ತ್ರ ಪುನರುಕ್ತ ಆಗಂಗಿಲ್ಲ. ಅದಕ್ಕ ಪದ್ಮನಾಭ ತೀರ್ಥರು ಒಂದು ಮಾತು ಹೇಳ್ತಾರ. ಏನು? ಪೂರ್ವದಲ್ಲಿ ಶೋಭನ ಭಟ್ರಾಗಿದ್ದಾಗ ಶ್ರೀಮದಾಚಾರ್ಯ ಶಾಸ್ತ್ರ ಬಲಮೂರಿ ಶಂಖ ಇದ್ದಂಗ. ಏನ್ ದೃಷ್ಟಾಂತ ಕೊಟ್ಟರ ಶ್ರೀಮದಾಚಾರ್ಯ ಶಾಸ್ತ್ರಕ್ಕ? ಬಲಮೂರಿ ಶಂಖ ಇದ್ದಂಗ. ಇದನ್ನ ಸುಣ್ಣ ಮಾಡ್ಲಿಕ್ಕೆ ಉಪಯೋಗ ಬರಂಗಿಲ್ಲ ಅಂತ ಎತ್ತಿ ಹೋಗದ ಒಬ್ಬವ. ಇದರಿಂದ ಏನ್ ಲೌಕಿಕ ಏನ್ ಸಿಗಂಗೆ ಇಲ್ರಿ, ಏನ್ ತಗೊಂಡ್ ಏನ್ ಮಾಡ್ಬೇಕು ನಾವು ಅಂತ ಎತ್ತಿಟ್ಟ ಒಬ್ಬವ. ಅವ ಮಾರಾಟ ಮಾಡೋ ಗೊತ್ತಿತ್ತು ಅವಂಗಿದ್ರು ಬಲಮೂರಿ ಶಂಖ ಅದ, ಇದ್ರ ಚಲೋ ಬೆಲೆ ಅದ ಅಂತ ತಿಳ್ಕೊಂಡ್ ಹೇಳಿ ಅದನ್ನ ಶ್ರೀಮಂತರ ಓಣ್ಯಾಗ ಹೋಗಿ ಮಾರಿದವ. ಅವ ಯಾರು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಶಾಸ್ತ್ರಕ್ಕ ಲೌಕಿಕ ಫಲ ಸಿಗಲಿ ಅಂತ ಕೇಳಿದವ. ಕ್ರೀತವಾನ್ ನರಪತಿರ್ ಮಹಾದರಂ ಸಾದರಂ ಪುನರುದಾರ ಚೇಷ್ಟಿತ ಅಂತ 9ನೇ ಸರ್ಗದಲ್ಲಿ ಹೇಳುವಾಗ, ಬರ್ಸ್ಬಿಡ್ತೇನೆ, 9ನೇ ಸರ್ಗದಲ್ಲಿ ಹೇಳುವ ಇಟ್ಬಿಡಿ. ಅದರಿಂದ ಹೇಳುವಾಗ ಏನಾಯ್ತು ಅಂತ ಕೇಳಿದ್ರೆ, ಅವ ರಾಜ ಈ ಬಲಮೂರಿ ಶಂಖದ ಮಹಿಮಾ ಗೊತ್ತಿದ್ದವ ತಗೊಂಡು ಹೋಗಿ ಮನೆಯಲ್ಲಿಟ್ಟು ಪೂಜಾ ಮಾಡಿ
ಯಾನತ ವಚನ ಚಿತ್ತ ಗೋಚರಾಹ ಎಂಥ ಫಲ ಪಡೆದ ಅಂದ್ರ ಅದು ಮಾತಿನಿಂದಲೂ ಮನಸ್ಸಿನಿಂದಲೂ ಅಭಿವ್ಯಕ್ತ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಂಥ ಮಹಾಫಲವನ್ನ ಪಡೆದ ಅಂತ ಶೋಭನ ಭಟ್ರು ಅರ್ಥಾತ್ ಪದ್ಮನಾಭ ತೀರ್ಥರು ಪೂರ್ವಾಶ್ರಮದಲ್ಲಿ ಹೇಳಿದ್ದಾರೆ. ಅಂದಮೇಲೆ ಇದು ಮೋಕ್ಷ ಶಾಸ್ತ್ರವಾದದ್ದರಿಂದ ಪ್ರತಿ ಉಪಾಸನೆಗೂ ಮೋಕ್ಷ ಫಲ ಹೇಳಬೇಕ ಹೊರತಾಗಿ ಏನ್ ಹೇಳಬಾರ್ದು. ಆದ್ದರಿಂದ ನಾವು ಯಾವಾಗ್ಲೂ ಮೋಕ್ಷವನ್ನೇ ಹೇಳ್ತೀವಿ. ತಿಳಿಸೋದ್ರಲ್ಲಿ ಏನು ವಿಷಯ ಅಂತ ಹೇಳಿ ಅಲ್ಟಿಮೇಟ್ ಫಲ ಹೇಳಬೇಕು. ಸುಮ್ಮನೆ ಸಣ್ಣ ಪುಟ್ಟ ಫಲ ಹೇಳಲಿಕ್ಕೆ ಹೋಗಬಾರ್ದು. ಏನು ಇದು ಎಂಥ ಶಾಸ್ತ್ರ, ಇದು ಮೋಕ್ಷಪ್ರದ ಶಾಸ್ತ್ರವೇ ಹೊರತಾಗಿ ಕಾಮಪ್ರದ ಶಾಸ್ತ್ರ, ಅರ್ಥಪ್ರದ ಶಾಸ್ತ್ರ ಇದೇನು ಎಕನಾಮಿಕ್ಸ್ ಏನಿದೇನ್ರ ಇದಕ್ಕೆ ಅಲ್ಲ. ವಾಣಿಜ್ಯ ಶಾಸ್ತ್ರ ಏನಿದೆ ಅಲ್ಲ, ಇದು ವಾಣಿಜ್ಯ ಶಾಸ್ತ್ರ ಅಲ್ಲ. ಇದೇನು ಕಾಮಶಾಸ್ತ್ರ. ಏನು ಯಾರೋ ಬರ್ದಾರಲ್ಲ ಕಾಮಶಾಸ್ತ್ರ, ಯಾರು ಬರ್ದಾರ? ವಾತ್ಸ್ಯಾಯನ ಬರೆದ ಕಾಮಶಾಸ್ತ್ರ ಅಲ್ಲ, ಕೌಟಿಲ್ಯ ಬರೆದ ಅರ್ಥಶಾಸ್ತ್ರ ಅಲ್ಲ. ಎರಡು ಅವನೇ, ವಾತ್ಸ್ಯಾಯನ ಅವನೇ, ಕೌಟಿಲ್ಯ ಅವನೇ, ಎರಡೂ ಅಲ್ಲ. ಮನು ಬರೆದ ಧರ್ಮಶಾಸ್ತ್ರನೂ ಅಲ್ಲಿದೆ. ಇದು ಮೋಕ್ಷ ಶಾಸ್ತ್ರ, ಆದ್ದರಿಂದ ಮೋಕ್ಷವನ್ನ ಹೇಳಲೇಬೇಕು. ಸರಿ, ಮುಂದೆ ಬರ್ರಿ. ಆದ್ದರಿಂದ ಏನಂತಾರ ಹಂಗಾದ್ರೆ ದೇಹದಲ್ಲಿರುವಂತಹ ಪ್ರಾಣದೇವರಿಗೆ ಸ್ವರ ಅಂತ ಕರಿತೀರಿ, ಮತ್ತ ಸೂರ್ಯದಲ್ಲಿರುವಂತಹ ಪ್ರಾಣದೇವರಿಗೆ ಪ್ರತ್ಯಾಸ್ವರ ಅಂತ ಕರಿತೀರಿ. ಅರ್ಥ ಏನದಕ್ಕ ಅಂತ ಕೇಳಿದ್ರೆ ಹೇಳ್ತಾರ, ಕೇಶವ ಸ್ವಸ್ವತಂತ್ರತ್ವ ತದ್ರತೇರ್ ಮಾರುತ ಸ್ವರ ಶರೀರಸ್ಥಶ್ಚ ಸೂರ್ಯಸ್ಥ ಪ್ರತಿಪ್ರತ್ಯಾಸಮಂತತಃ ಮಾಂ ಪ್ರತಿ ಇತ್ಯತಯೇವಾಸೋ ಪ್ರತ್ಯಾಸ್ವರ ಉದಾಹರತಃ ಅಂತ ಮೂರು ಸಾಲಿನಲ್ಲಿ 1.5 ಶ್ಲೋಕದಲ್ಲಿ ಹೇಳಿದ್ರು. ಏನ್ ವಿಷಯ ಹೇಳಿದ್ರು ಅಂತಂದ್ರೆ, ಸ್ವರ ಅಂತ ವಾಯುದೇವರ ಹೆಸರು. ಯಾಕ ಅಂತಂದ್ರೆ ಸ್ವತಂತ್ರನಾದದ್ರಿಂದ ಪರಮಾತ್ಮನಿಗೆ ಸ್ವಹ ಅಂತ ಕರೀತಾರ. ಸ್ವತಂತ್ರತ್ವ ಸ್ವಹ ಏನು ಅದ ನೋಡ್ರಲ್ಲಿ, ಕೇಶವ ಸ್ವಹ ಸ್ವತಂತ್ರತ್ವಾತ್, ಉಲ್ಟಾ ಮಾಡ್ರಿ, ಸ್ವತಂತ್ರತ್ವಾತ್ ಸ್ವಕೇಶವ. ಸ್ವತಂತ್ರನಾದದ್ರಿಂದ ಪರಮಾತ್ಮನಿಗೆ ಸ್ವಹ ಎಂದು ಕರೆಯಬೇಕು. ಅದ್ ಹೆಂಗ್ ಬಂತು ಅಂತಂದ್ರೆ ಅಡೆಕರ್ಮಮ್ಮ ಸ್ವತಂತ್ರನಾದ್ರಿಂದ ಸ್ವ ಅಂತ ಹೆಂಗ್ ಬಂತು ಅಂದ್ರೆ, ಸ್ವತಂತ್ರ ಶಬ್ದದಲ್ಲಿನ ಶಾರ್ಟ್ ಫಾರ್ಮ್ ಅಬ್ರಿವೇಶನ್ ಮಾಡಿದ್ರೆ ಸ್ವತಂತ್ರ ಅನ್ನುವಲ್ಲಿ ತಂತ್ರ ತೆಗೆದ್ರೆ ಸ್ವ ಉಳಿತದ. ಹೌದಿಲ್ಲ? ಮತ್ತೆ ಉಳಿತಲ್ಲ, ಆಯ್ತಲ್ಲ. ಮತ್ತೆ ಹೆಂಗ ದೊಡ್ಡ ಹೆಸರುಗಳನ್ನ ನಾವು ಅರ್ಧರ್ಧ ಮಾಡಿ ಹೇಳೋ ಅಭ್ಯಾಸ ಇಟ್ಕೊಂಡೀವಿ. ಭೀಮಸೇನಿಗೆ ಭೀಮ ಅಂತ ಕರಿತೀವಿ, 2 ಅಕ್ಷರಗಳು ಬಂದ್ಬಿಟ್ವಿ. ಅವ ರಾಮಕೃಷ್ಣ ಅಂತಿದ್ದವ ಕೃಷ್ಣ ಹೋಗಿ ರಾಮೇ ಆಗಿರ್ತಾನ, 2 ಹೋಗ್ಬಿಡ್ತಾನ. 1 ಅಕ್ಷರ ಹೆಚ್ಚಿಗೆ ಸೇರ್ತದ, ಸೇರ್ತದ, ಆಮೇಲೆ ಹಿಂಗೆಲ್ಲ ಆಗ್ತಿರ್ತಾವಿಲ್ಲ. ಹಂಗ ವ್ಯವಹಾರದೊಳಗೆ ಸ್ವತಂತ್ರ ಅಂತ ಪರಮಾತ್ಮ, ತಂತ್ರ ಹಾರಿಸಿದ್ವಿ, ಸ್ವ ಉಳಿಸಿದ್ವಿ ಅಷ್ಟೇ. ಅದರಿಂದ ಸ್ವತಂತ್ರತ್ವ ಸ್ವಹ. ಹಂಗಾರೆ ಈಗೇನಾಯ್ತು, ಒಂದು ನಮಗೆ ಅನುಕೂಲ ಆಯ್ತು ನೋಡ್ರಿ, ಬಿಂದಾಚಾರಿಗೆ ಅನುಕೂಲ ಆಯ್ತು. ಏನು? ಗಾಯತ್ರಿ ಮಂತ್ರ ಮಾಡುವಾಗ ಭೂರ್ಭುವ ಸ್ವಹ ಅಂತ ಬಂದು ಕೂಡ್ಲೆ ಸ್ವತಂತ್ರತ್ವಾತ್ ಸ್ವಹ ಅಂತ ಹೊಸ ಅರ್ಥ ಬಂತು. ಇವತ್ತಿನಿಂದ ಅವ್ರು ಗಾಯತ್ರಿ ಮಾಡ್ಕೊಳಕ್ಕೆ ಹಂಗೆ ಮಾಡ್ತಾರೆ. ಏನು ಸಾಯಂಕಾಲ ಮಾಡ್ಕೊಳಕ್ಕೆ ಮಾಡ್ರಿ. ಸ್ವತಂತ್ರತ್ವಾತ್ ಸ್ವಹ ಅಂತ ಹೇಳಿದ್ದಾರ. ಸರಿನಾ? ಮುಂದೆ ಅದಕ್ಕೆ ಮುಂದೇನು? ಹೌದು, ಸ್ವತಂತ್ರನಾಗಿದ್ದಕ್ ಮುಂದ ಸ್ವರ ಬೇಕಾಗಿದೆ, ಸ್ವ ಬೇಕಾಗಿಲ್ಲಲ್ಲ. ವಾಯುದೇವರ ಹೆಸರು ಬೇಕು ಅಂದ್ರೆ ತದ್ ರತೆ ಹೇ ಮಾರುತ ಸ್ವರ. ಆ ಸ್ವತಂತ್ರನಾದ ಭಗವಂತನಲ್ಲಿ ರಥರಾದದ್ದರಿಂದ ವಾಯುದೇವರಿಗೆ ಸ್ವರ ಅಂತ ಹೆಸರು. ರಥದ ಶಾರ್ಟ್ ಫಾರ್ಮ್ ರ. ರಥ ಮೈನಸ್ ತ ಇಸ್ ಈಕ್ವಲ್ ಟು ರ. ಭಾರಿ ಗೊತ್ತು ನೋಡ್ರಿ. ಅದು ಗಣಿತ ಶೈಲಿ ಹೇಳ್ಬಿಟ್ನಲ್ಲ, ಗಣಿತ ಶೈಲಿ ಹೇಳ್ಬಿಟ್ಟಿವೆ, ಈಸಿ ಆಗ್ಬಿಡ್ತು. ರಥ ಮೈನಸ್ ತ ಈಕ್ವಲ್ಸ್ ಟು ರ. ಕ್ಯಾ ಬಾತ್ ಹೈ. ರ ಅಂತ ಆತು. ರ ಅಂದ್ರೆ ರಥರಾಗಿದ್ದಾರೆ ಅಂತ ಅರ್ಥ. ಅಂದ್ರೆ ಏನು? ಸ್ವತಂತ್ರನಾದ ಭಗವಂತನಲ್ಲಿ ರಥರಾದದ್ದರಿಂದ ವಾಯುದೇವರಿಗೆ ಸ್ವರ ಅಂತ ಹೆಸರು. ಕಲ್ಪನಾ ಬಂತ? ಸ್ವತಂತ್ರನಾದ ಪರಮಾತ್ಮನಲ್ಲಿ ರಥರಾದ್ದರಿಂದ ವಾಯುದೇವರ ಸ್ವರ ಅಂತ ಹೇಳಿದ್ವಿ. ನಮಗೇನ್ ಲಾಭ? ಏನು? ಯಾವ ದಾರ್ಶನಿಕರು ಭಗವಂತನನ್ನ ಸ್ವತಂತ್ರ ಅಂತ ಕರೆದಿಲ್ಲ, ಯಾವ ದಾರ್ಶನಿಕರು ನಮ್ಮಿಂದ ಭಿನ್ನನಾದ ಭಗವಂತ ಇದ್ದಾನ ಅಂತ ಹೇಳೇ ಇಲ್ಲ, ಅವ್ರು ಯಾರೂ ಕೂಡ ಸ್ವತಂತ್ರನಾದ ಪರಮಾತ್ಮನಲ್ಲಿ ರಥರಾದವರು ಅಲ್ವೇ ಅಲ್ಲ. ಯಾಕಂದ್ರೆ ಅವ್ರಿಗೆ ಯಾರಿಗೂ ಭಗವಂತ ಸ್ವತಂತ್ರನ ಅಲ್ಲ. ಮೊದಲನೇ ಇದ್ದು ನಾನಾ ದೇವರಾಗ್ಬಿಟ್ರೆ ಸ್ವತಂತ್ರ ಪ್ರಶ್ನೆಯಲ್ಲಿ ಬರ್ತದೆ ಮುಂದೆ. ಹೌದಿಲ್ಲೋ? ಅಂದ್ಮೇಲೆ ಸ್ವತಂತ್ರನಾದ ಭಗವಂತನಲ್ಲಿ ರಥರಾದವರಾದ್ದರಿಂದ ವಾಯುದೇವರಿಗೆ ಸ್ವರ ಅಂದ್ರೆ ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಭಗವಂತನ ಸರ್ವೋತ್ತಮತ್ವ ಸ್ವಾತಂತ್ರ್ಯಗಳು ಹೇಳಲಾಗಿದೆ. ಇನ್ನುಳಿದ ಯಾವ ಸಿದ್ಧಾಂತದಲ್ಲೂ ಹೇಳಲಾಗಿಲ್ಲ ಅನ್ನೋದು ಸ್ವರ ಶಬ್ದದಿಂದ ತಿಳಿದ. ಲಾಭಾತೋ ಇಲ್ಲೋ? ಲಾಭಾರ್ಥಿ ಅಂತ ಇರ್ತಾರಲ್ಲ, ಹಂಗ ಲಾಭಾತೋ ಇಲ್ಲೋ ಅಂತ ಅರ್ಥ ಇದಕ್ಕೆ. ಹೌದು, ದೇಹದಲ್ಲಿದ್ದವ್ರು ಸ್ವರ ಆದ್ರು, ಸೂರ್ಯನಲ್ಲಿದ್ದವ್ರು ಯಾಕೆ ಪ್ರತ್ಯಾಸ್ವರ ಅಂತ ಕರೀತಾರೆ ಅಂದ್ರೆ
ಸೂರ್ಯ ಉದಯಿಸಿದಾಗ ಮಾಂ ಪ್ರತಿ ಪ್ರತಿಯೊಬ್ಬರಿಗೆ ಅನಿಸ್ತ ಸೂರ್ಯ ನನ್ನ ನೋಡ್ಲಿಕ್ಕೆ ತಾನ ನನ್ನ ಸಲುವಾಗಿ ಬಂದಾನ, ನಾ ಅರ್ಘ್ಯ ಕೊಟ್ರೆ ಸೂರ್ಯ ನೋಡಿ ಎಷ್ಟು ಕುಲು ನಗತಾನ, ಹಿಂಗೆಲ್ಲ ಬರ್ತಿರ್ತಲ್ಲ. ಅದಕ್ಕ ಸ್ವರ ಪ್ರತಿ ಆ ಸ್ವರ ಪ್ರತಿಯೊಬ್ಬರಿಗೂ ನನ್ ಕುರಿತ ಅಂತ ಅನ್ಸಿದ್ದಕ್ಕೆ ಪ್ರತ್ಯಾಸ್ವರ ಅಂತ ಕರ್ಸ್ಕೋತಾರ. ಸ್ವರ ಅಂತೆ ವಾಯುದೇವರ ಹೆಸರು. ಪ್ರತಿ ಇದರಿಂದ ಪ್ರತ್ಯಾಸ್ವರ ಅಂತ ಕರ್ಸ್ಕೋತಾರ. ಶರೀರಸ್ಥಶ್ಚ ಸೂರ್ಯಶ್ಚ ಪ್ರತ್ಯಾಸಮಂತತಃ ಮಾಂ ಪ್ರತಿ ಇತ್ಯೇತ ಏವಾಸೋ ಪ್ರತ್ಯಾಸ್ವರ ಉದಾಹತಃ ಅಂತ ಇಷ್ಟು ಹೇಳಿದರು. ಇಲ್ಲಿಗೆ ಒಂದು ಅಂಶ ಮುಗೀತು. ಇನ್ನು ಹೊಸ ಅಂಶ, ಮೂರನೇ ಮಂತ್ರದಲ್ಲಿರುವಂತಹ ಒಂದು ಅಂಶ, ತುಂಬಾ ಅದ್ಭುತವಾದ ವ್ಯಾಖ್ಯಾನ ಶ್ರೀಮದಾಚಾರ್ಯರು. ಪ್ರಾಯ ಇಷ್ಟು ಚಂದ ಯಾರೂ ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಯಾವ ಮಂತ್ರ? 3 ಮತ್ತು 4ನೇ ಮಂತ್ರ, ಎರಡೂ ಮಂತ್ರಗಳದ್ದು. ಒಂದ್ ಸ್ವಲ್ಪ ವಿಷಯ ಹೇಳಿ ನಿಲ್ಲಿಸ್ತೀನಿ, ನಾಳೆ ಬೆಳಗ್ಗೆ ವಿಚಾರ ಮಾಡೋಣ ಮುಂದಿದ್ದು. ತಗೊಳ್ರಿ ವಿಷಯ ನೋಡ್ಲಿಕ್ಕೆ ನನ್ನ ಕಡೆ ನೋಡ್ರಿ. ಏನಂತ ನೋಡ್ಬೇಕು ಅಂತಂದ್ರೆ ತುಂಬಾ ಅಪೂರ್ವವಾದ ಅಂಶ. ಏನ್ ಅಪೂರ್ವ ಅಂಶ ಅಂದ್ರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಇದನ್ನ ಕೇಳಿದ್ದೀರಿ. ಹೌದೋ ಅಲ್ಲೋ? ಕೇಳಿದ್ದೀರೋ ಇಲ್ಲೋ? ಹಿಂಗ ಕೇಳಿದ ಕೂಡಲೇ ಮೊದಲು ನಮ್ಗೆ ನೆನಪಿಗೆ ಬರೋದೇನು ಅಂತಂದ್ರೆ ಪ್ರಾಣದೇವರ 5 ರೂಪಗಳು, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಬರ್ತದೆ. ಆದರೆ ಶ್ರೀಮದಾಚಾರ್ಯ ಅಂತಾರೆ ಈ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳೆಂಬುದು 4 ತರಹದ್ದದ. 4 ತರಹದ್ದು. ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಎಂದು ಗರುಡ ದೇವರಿಗೂ 5 ರೂಪಗಳವ. ಯಾರಿಗೆ? ಗುಡ್ ಬಾಯ್. ಗರುಡ ದೇವರಿಗೂ ಕೂಡ ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅಂತವ. ನಾಳೆ ಬೆಳಗಿನ ಪಾಠ ಇದು, ಈಗ ಹೇಳಿರ್ತೀನಿ ಅಷ್ಟ. ಮನೆಗೆ ಹೋದ್ಮೇಲೆ ಬರ್ಕೊಳ್ರಿ ಅಥವಾ ನೋಡ್ಕೊಳ್ರಿ. 1. ಎರಡನೆಯದ್ದು ಪ್ರಾಣದೇವರಂತರೂ ಸರಿ. ಮುಖ್ಯ ಪ್ರಾಣದೇವರಿಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನ 1, ಗರುಡ ದೇವರ ಪ್ರಾಣಾಪಾನ ವ್ಯಾನೋದಾನ ಸಮಾನ 2. ಮೂರನೇದ್ದೇನು ಅಂದ್ರೆ ಪ್ರಾಣದೇವರ ಮಕ್ಕಳಿದ್ದಾರೆ, ಇದೇ ಹೆಸರು ಮುಖ್ಯ ಪ್ರಾಣದೇವರ ಮಕ್ಕಳಿಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಇದೆ. ಇದು 3ನೇ ಪ್ರಾಣ ಪಂಚಕ. 4ನೇದ್ದದ. ಏನ್ 4ನೇದ್ದೇನದ ಅಂದ್ರೆ ಪ್ರಾಣ ಅಪಾನ ಅಂದ್ರ ಶೇಷ ಗರುಡ ಅಂತ ಅರ್ಥ. ಆಯ್ತಾ? ಉದಾನ ಸಮಾನ ಅಂದ್ರ ರುದ್ರದೇವರು ಇಂದ್ರದೇವರು ಅಂತ ಅರ್ಥ. ವ್ಯಾನ ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಹಿಂಗ 4 ತರಹದ ಪ್ರಾಣ ಪಂಚಕಗಳವ ಅಂತ ಹೇಳಿ, ಹಂಗಾರೆ ಈಗ ಎಲ್ಲಿ ಉಪಾಸನಾ ಮಾಡಬೇಕು ಪ್ರಾಣದೇವರನ್ನ ಅಂತಂದ್ರೆ ವ್ಯಾನನಲ್ಲಿ ಉಪಾಸನಾ ಮಾಡ್ರಿ ಅಂತ ವ್ಯಾನಗತ ಉದ್ಗೀತೋಪಾಸನೆ ಹೊಸ ಅಂಶ ಪ್ರಾರಂಭವಾಗ್ತದೆ. ಶ್ರೀಕೃಷ್ಣ ನಮಸ್ತು.